ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟಿಂಗ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಚಿಕನ್ ಸಾಂಬಾರು ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ, ಗಸಗಸೆ, ಚಕ್ಕೆ ಲವಂಗ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ, ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿರೋದನ್ನ ರುಬ್ಬಕ್ಕೆ ಹಾಕ್ಕೊತೀನಿ. ರುಬ್ಬಿಟ್ಟು ಈ ಥರ ಸಾಂಬಾರು ಮಾಡ್ತೀನಿ. ನಾವು ಯಾವಾಗಲೂ ಸಾಂಬಾರನ್ನ ಚಿಕನ್ನ ಬಸ್ದುಬಿಟ್ಟು ಒಗ್ಗರಣೆ ಮಾಡಿಬಿಟ್ಟೆ, ಅಂದರೆ ಮಸಾಲೆ ಹಾಕಿ ಫ್ರೈ ಮಾಡಿಬಿಟ್ಟೆ ನಾವು ಚಿಕನ್ ಸಾಂಬಾರು ಮಾಡೋದು. ನಮ್ಗೆ ಇದೇ ಥರ ಇಷ್ಟ ಆಗೋದು. ಸಾಂಬಾರಲ್ಲೇ ಚಿಕನ್ ಇದ್ದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಬಿಸಿ ಬಿಸಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ವೆದರ್ ಬೇರೆ ಕೋಲ್ಡಾಗಿತ್ತು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿಂತಾಯಿದ್ರೆ ಸ್ವರ್ಗ ಅಂತ ಅನ್ನೋ ಫೀಲ್ ಬರುತ್ತೆ. ಭಾನುವಾರ ಫ್ರೆಂಡ್ಸ್ ನಾನು ಮಾಡಿದ್ದೆ ಚಿಕನ್ ಸಾಂಬಾರು ಶನಿವಾರ. ಭಾನುವಾರ ನಮ್ಮ ಮನೆ ದೇವ್ರ ವಾರ, ಅದಕ್ಕೆ ಪೂಜೆ ಮಾಡಿದ್ದೀನಿ. ಬೆಳಗ್ಗೆನೇ ಒಂದು 11 ಗಂಟೆ 12 ಗಂಟೆ ಅಷ್ಟರಲ್ಲಿ ವಾರ ಮುಗೀತು. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ. ನಮ್ಮ ಮನೆ ದೇವ್ರಿಗೆ ನಾನ್ ವೆಜ್ಜೇ ಮಾಡೋದು, ಆದರೆ ನಾನು ಶನಿವಾರ ನಾನ್ ವೆಜ್ ಮಾಡಿದ್ದೆ. ಈ ಥರ ಸಿಂಪಲ್ಲಾಗೆ ಪೂಜೆ ಆಯಿತು. ಈವ್ನಿಂಗು ಸಂಜೆ ಶಶಿ ಪೂಜೆ ಮಾಡಿದ್ರು. ನಾನು ಬೆಳಗ್ಗೆ ಮಾಡಿದ್ದೆ, ಶಶಿ ಸಂಜೆ ಮಾಡ್ತಿದ್ದಾರೆ. ಮನೆಯಲ್ಲಿ ವಾರ ಮಾಡಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ, ನೆಮ್ಮದಿ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಗಂತೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಮನೆಯಲ್ಲೆಲ್ಲ. ಶಶಿ ಅಪರೂಪ ಪೂಜೆ ಮಾಡೋದು, ಅವ್ರಿಗೆ ಮನಸ್ಸಿಗೆ ಇಷ್ಟ ಆದಾಗೆಲ್ಲ ಪೂಜೆ ಮಾಡ್ತಾ ಇರ್ತಾರೆ. ನಾನು ಬೆಲ್ಲನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಜಾಸ್ತಿ ಸಕ್ಕರೆ ಯೂಸ್ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ಬೆಲ್ಲ ಹಾಕ್ಕೊಂಡು ನಾನು ಕಾಫಿಗೆ ಅಂದ್ಬಿಟ್ಟು ಕಾಫಿ ಟೀಗೆಲ್ಲ ಬೆಲ್ಲನ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಎಮರ್ಜೆನ್ಸಿಗೆ ಆವಾಗಲೇ ಇದು ಮಾಡೋಕ್ಕಾಗಲ್ಲ ಅಂತ. ಮಧ್ಯಾಹ್ನದ ಊಟ ಫ್ರೆಂಡ್ಸ್ ಸ್ವಲ್ಪ ಲೈಟ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಮತ್ತು ಗಂಜಿ ಡೈಲಿ ಕುಡಿತಾ ಇದ್ದೀನಿ. ಯಾಕಂದರೆ ಬಾಡಿ ಸ್ವಲ್ಪ ಹೀಟ್ ಆಗಿದೆ, ಅದಕ್ಕೋಸ್ಕರ ಗಂಜಿ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೆ ಗಂಜಿ ಕುಡಿತಾ ಇದ್ದೀನಿ. ಮತ್ತು ಬನಾನಾ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಕಾಫಿ ಟೀ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು, ಸಕ್ಕರೆ, ಹಾಲು, ಇದಕ್ಕೆ ಬೇಕಾದ್ರೆ ನೀವು ಫ್ಲೇವರಾಗೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಬೋದು, ನಿಮ್ಮ ಟೇಸ್ಟ್ ಅನುಗುಣವಾಗಿ. ಬಾದಾಮಿ ಅದು ಕೂಡ ರುಬ್ಬಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊತಾ ಇದ್ದೀನಿ, ಕೂಲಾಗಿರುತ್ತೆ, ತಂಪು ಕೂಡ ಅಂತ ಹೇಳ್ಬಿಟ್ಟು. ಚಿಯಾ ಸೀಡ್ಸ್ ಕೂಡ ಹಾಕ್ಕೊಬೋದು, ನೆನೆಸ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಮೇಲೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಚಿಕನ್ನ ಸ್ವಲ್ಪ ಎತ್ತಿಟ್ಟಿದೆ ಫ್ರೆಂಡ್ಸ್, ಫ್ರೀಝರಲ್ಲಿ ಇಡ್ಬೋದು, ಒಂದು ವೀಕ್ ಗಂಟನೂ ಇಡ್ಬೋದು, ಏನೂ ಅದು ಹಾಳಾಗೋದಿಲ್ಲ. ಫ್ರೀಝರಲ್ಲಿ ಇಡಬೇಕು. ಇದಕ್ಕೆ ನಾನು ಚಿಕನ್ ಬಿರಿಯಾನಿ ತೋರಿಸ್ಕೊಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟು. ದೊನ್ನೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ, ಅದು ಸ್ವಲ್ಪ ನೆನ್ಕೊಳ್ಳಿ. ಅಷ್ಟರಲ್ಲಿ ಒಂದು ಪಲಾವ್ ಎಲೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ 1.5 ಇಂಚಷ್ಟು, 4 ಲವಂಗ ಮತ್ತು ಒಂದು ಮರಾಠ ಮೊಗ್ಗು ಅಂತಾರಲ್ಲ ಅದು, ಕಲ್ಲುವು ಮತ್ತು ಜಾವಿತ್ರಿ, ಸೋಂಪು, ಮೆಣಸು ಮತ್ತು ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ಏಲಕ್ಕಿ ಖಾಲಿಯಾಗಿತ್ತು, ಆಮೇಲೆ ತರಿಸ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ರುಬ್ಕೊಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಅಲ್ಲೇ ಫ್ರೆಶ್ ಮಸಾಲ, ನಾವು ಗರಂ ಮಸಾಲ ಎಲ್ಲ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ. ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ರುಬ್ಬಿಲ್ಲ, ಅದಕ್ಕೋಸ್ಕರ ಅದ್ರ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಳ್ಳೋಂಗಿದ್ರೆ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಆಗೋ ಥರ ಟೇಸ್ಟ್ ಮಾಡೋದು ಇದು, ಮತ್ತು ಗರಂ ಮಸಾಲ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇವಾಗ ನಾನು ಅದನ್ನು ರುಬ್ಕೊಂಡು ಇಟ್ಕೊಳ್ತೀನಿ. ಇವಾಗ ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಈರುಳ್ಳಿ ಮತ್ತು ಪಲಾವ್ ಎಲೆ,
ಚಕ್ಕೆ ಲವಂಗ ನೀವು ಸೋಂಪು ಅದೆಲ್ಲ ಕೂಡ ಹಾಕೊಬೋದು. ನನಗೆ ಸ್ವಲ್ಪ ಮೈಲ್ಡಾಗಿ ಬೇಕು ಅಂತ ನಾನೇನು ಇದಕ್ಕೂ ಹಾಕ್ಕೊಂಡಿಲ್ಲ. ಎಣ್ಣೆ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ನೋಡಿ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋಂಗಿದೆ ಪೌಡ್ರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಪುದೀನ, ಮೆಂತ್ಯ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ನಾವು ರುಬ್ಕೊಂಡಿದ್ವಲ್ವ, ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಇದರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ, ಗ್ರೀನಾಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಬಿರಿಯಾನಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಹೋಟೆಲ್ ಸ್ಟೈಲ್ ದೊನ್ನೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಎಲ್ಲ ಪ್ರಿಪ್ರೇಷನ್ ಮಾಡೋಕ್ಕೂ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ನೀಟಾಗಿ ವಾಶ್ ಮಾಡಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ, 1/4 kg ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಪ್ರಮಾಣದಷ್ಟು, ಅಕ್ಕಿ ಎಷ್ಟಿದೆ ಅಷ್ಟು ಕ್ವಾಂಟಿಟಿಯಷ್ಟು ನಾವು ಚಿಕನ್ ಹಾಕ್ಕೊಳ್ಳೋದ್ರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಟೈಮ್ಗೆ ಸಾಕು ಅಂತ ಹೇಳ್ಬಿಟ್ಟು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 1/4 kg ಚಿಕನ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ. ಅಕಸ್ಮಾತು ಖಾರ ಕಮ್ಮಿ ಆದರೆ ಚಿಲ್ಲಿ ಪೌಡರು ಅದನ್ನೇ ಹಾಕ್ಕೋಬೇಡಿ. ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಕಲರ್ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಇವಾಗ ನಾನು ವಿಷಲ್ ಇಟ್ಬಿಟ್ಟು ನಾನಿಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಆಗಿಂದ ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಮುಗಿತಿದ್ದಂಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಗುತ್ತೆ ಮತ್ತು ರೆಸ್ಟ್ ಮಾಡ್ಬೋದು ಅಂತ. ಮತ್ತು ಸ್ವಲ್ಪ ಪಾತ್ರೆ ಇದು ಕೂಡ ಅದನ್ನು ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಜೋಡಿಸ್ಕೊಂಬಿಟ್ರೆ ಅಡುಗೆ ಆಗೋಷ್ಟರಲ್ಲಿ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಅದ್ರ ತಲೆನೋವು ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇತ್ತಲ್ಲ ಅದನ್ನು ವಾಶ್ ಮಾಡ್ಕೊತೀನಿ. ಪಾತ್ರೆ ಎಲ್ಲ ವಾಶ್ ಮಾಡಾಗಿದೆ ಫ್ರೆಂಡ್ಸ್. ಇದನ್ನೆಲ್ಲ ಜೋಡಿಸ್ಕೊತೀನಿ. ನೀವು ಟಪ್ ಇದ್ರೆ ಬೇಕಾದ್ರೆ ಟಪ್ಗೆ ಹಾಕ್ಕೊಬೋದು, ಇಲ್ಲಾಂದರೆ ಪಾತ್ರೆ ವಾಶ್ ಮಾಡಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು. ನಾನು ಇಲ್ಲೇ ಹಂಗೆ ಜೋಡಿಸ್ಕೊಂಬಿಡ್ತೀನಿ. ಜೋಡಿಸ್ಕೊಂಬಿಟ್ಟು ಆಗಿಂದಾಗೆ ಜೋಡಿಸ್ಕೊಳ್ಳೋಕೆ ನನಗೆ ಈಸಿ ಅಂತ ಅನಿಸುತ್ತೆ. ಟಪ್ಪಲ್ಲಿರೋ ಬಿಡು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಇಲ್ಲೇ ಜೋಡಿಸ್ಕೊಂಬಿಟ್ರೆ ಜಾಗ ಇರೋದಲ್ವ, ಆಗ ಬೇಗ ನಾವು ಎತ್ತಿಟ್ಕೊಂಬಿಡ್ಬೋದು ಅಂತ ಅನಿಸುತ್ತೆ ನನಗೆ. ಮತ್ತು ನಾನು ಅದು ಡ್ರೆಸ್ ಸ್ವಲ್ಪ ಲೂಸಾಗಿ ಕಾಣಿಸ್ತಿದೆ, ಏನು ಅಂದ್ಕೋಬೇಡಿ. ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಡ್ರೆಸ್ ಎಲ್ಲ ಲೂಸಾಗಿ ಅನ್ನಿಸಿದೆ. ಸ್ಟಿಚಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಡೈಲಿ ಯೂಸ್ಗಲ್ವಾ ಮನೇಲಿ ಅಲ್ವಾ, ಫ್ರೀ ಆಗಿರುತ್ತೆ ಅಂದ್ಬಿಟ್ಟು ಅದು ಹಂಗೆ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ಹೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಶಶಿ ಸೌತೆಕಾಯಿ, ಮೂಸಂಬಿ ಎಲ್ಲ ತೊಗೊಂಬಂದಿದ್ದಾರೆ. ಡೈಲಿ ಒಂದು 3-4 ಡೇಸಿಂದ ಡೈಲಿ ಗಂಜಿ ಮತ್ತು ಸೌತೆಕಾಯಿ, ಮೂಸಂಬಿ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಸೌತೆಕಾಯಿ ಜ್ಯೂಸು ಅಂತೆಲ್ಲ ತೊಗೊತಾ ಇದ್ದೀನಿ. ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ, ಅದು ಸ್ವಲ್ಪ ಸೀನು ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಡೈಲಿ ಸೌತೆಕಾಯಿ ಎಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಮತ್ತು ನಾನು ಇವಾಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪರೀಕ್ಷಿತ್ ಅಡುಗೆ ಮನೆಗೆ ಬಂದು ಸ್ವಲ್ಪ ಹಾಗೆ ಏನೇನೋ ಮಾಡ್ತಿದ್ದಾನೆ. ನಾನು ಟಿ ವಿ ನೋಡ್ಕೊಂಡು ಹಾಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಂಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗಂಜಿ ಮಾಡ್ಕೊತಾ ಇದ್ದೀನಿ. ನನಗೆ ನಿಜವಾಗ್ಲೂ ಗಂಜಿ ಅಂದರೆ ಇಷ್ಟನೇ ಆಗ್ತಿರ್ಲಿಲ್ಲ, ಇವಾಗ ಇಷ್ಟ ಆಗ್ತಿದೆ. ಆರೋಗ್ಯಕ್ಕಿಂತ ಬಾಯಿ ರುಚಿ ಮುಖ್ಯ ಅಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಗಂಜಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಉಳಿದಿತ್ತಲ್ವ, ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಚಿಕನ್ ಬಿರಿಯಾನಿನ. ಚಿಕನ್ ಹೀಟ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗಂಜಿನೂ ಇರಲಿ ಅಂತ ಹೇಳ್ಬಿಟ್ಟು ಗಂಜಿನೂ ಮಾಡ್ಕೊಂಡಿದ್ದೀನಿ. ಅದು ಒಳ್ಳೆಯದು ಆರೋಗ್ಯಕ್ಕೆ, ಬಾಡಿ ತಂಪು ಮಾಡುತ್ತೆ. ಮತ್ತು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದನೂ ಒಳ್ಳೆಯದು ಅಂತ ಹೇಳ್ತಾರೆ ರಾಗಿ ಮಾಲ್ಟು. ಇದಕ್ಕೆ ಬರೀ ರಾಗಿ ಕುಡಿಯೋಕ್ಕಿಂತ ಅದಕ್ಕೆ ಬಾರ್ಲಿ ಮತ್ತು ಡ್ರೈ ಫ್ರೂಟ್ಸು, ಗೋಧಿ ಅವೆಲ್ಲ ಹಾಕ್ಕೊಂಡು ಮಿಲ್ ಮಾಡ್ಕೊಬಂದು ತಿನ್ನೋದ್ರಿಂದ, ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು. ಅದು ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಹೇಗೆ ರಾಗಿ ಮಾಲ್ಟ್ ಮಾಡೋದು ಅಂತ ಹೇಳ್ಬಿಟ್ಟು.
ಈಗ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆರ್ಟಿಫಿಷಿಯಲ್ ಕಲರ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಹೋಟೆಲ್ ಸ್ಟೈಲ್ಗಿಂತ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದು. ನೋಡಿ ಫ್ರೆಂಡ್ಸ್, ಬಿರಿಯಾನಿ, ಮೊಸರು ಬಜ್ಜಿ ಮತ್ತು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ರಾಗಿ ಗಂಜಿ ಇಷ್ಟು ರೆಡಿಯಾಗಿದೆ. ನಮ್ಮ ನೈಟ್ ಡಿನ್ನರ್ ಇದಾಗಿತ್ತು ಫ್ರೆಂಡ್ಸ್. ಮತ್ತು ಮಾರ್ನಿಂಗು ಎದ್ದಿದ್ದೀನಿ. ಎದ್ಬಿಟ್ಟು ಎಲ್ಲ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಕಿಚನಿಗೆ ಬಂದಿದ್ದೀನಿ. ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಫುಲ್ ಕವರ್ ಆಗಿಬಿಡ್ತೀನಿ. ಸ್ವೆಟರು, ಟೋಪಿ ಎಲ್ಲ ಹಾಕ್ಕೊಂಡು ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರು ಮತ್ತು ನೆನೆಸಿಟ್ಟಿರೋ ಒಂದೊಂದು ಸಲ ಬಾದಾಮಿ ತಿಂತೀನಿ, ದ್ರಾಕ್ಷಿ ತಿಂತೀನಿ. ಅದಾದಮೇಲೆ ನೀರೆಲ್ಲ ಕುಡಿದ್ಮೇಲೆ ನಾನು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಏನು ಜ್ಯೂಸು ಅಂದರೆ, ಒಂದು ಮೂಸಂಬಿ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡೋಕ್ಕೂ ಆಗುತ್ತೆ ಮತ್ತು ಬಾಡಿ ತಂಪಾಗೋಕ್ಕೂ ಆಗುತ್ತೆ, ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಥರನೂ ಕೂಡ ತೊಗೊಬೋದು. ನಾನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಶುಂಠಿ ಹಾಕೊಬೋದು. ಶುಂಠಿ ಈಟು ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಶುಗರ್ ಹಾಕ್ಕೊಂಡಿಲ್ಲ ಇಲ್ಲಿ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಮಸ್ತಾಗಿತ್ತು. ಏನು ಟೇಸ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ನಾನು ಫಸ್ಟು ಹೇಗಿರುತ್ತೋ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಹೇಗಿದ್ದರೂ ಕುಡಿಲೇಬೇಕು ಅಂದ್ಬಿಟ್ಟು ಮಾಡಿಕೊಂಡೆ. ಬಟ್ ಇಷ್ಟಪಟ್ಟು ಕುಡಿಯೋ ಥರ ಆಯಿತು. ಅಷ್ಟು ಟೇಸ್ಟಿಯಾಗಿತ್ತಿದ್ದು ಮೂಸಂಬಿ ಮತ್ತು ಸೌತೆಕಾಯಿ ಜ್ಯೂಸು. ಈಗ ನಾನು ರುಬ್ಬಿಟ್ಟು ಎಲ್ಲನೂ ಸೋಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಒಂದು ಗ್ಲಾಸ್ ಆಗಿದೆ. ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸ್ವಲ್ಪ ಲೇಟಾಗಿ ಹಶ್ವಾಗುತ್ತೆ. 9 ಗಂಟೆ ಒಳಗಡೆ ಟಿಫನ್ ತಿನ್ಕೊಳ್ಳೋದು ಒಳ್ಳೆಯದು. ಹಾಗೆ ನಾನು ಮೆಂತ್ಯ ಭಾತ್ ರೆಡಿ ಮಾಡ್ಕೊತಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.